ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟಕ ರಾಜ್ಯದ ಒಂದು ದೋಸ್ತಿ ದೊಂಬರಾಟದ ಕಥೆಯ ನಾನೆಂತು ಪೇಳ್ವೆನೋ. ಒಂದು ರಾಜ್ಯದ ಕಥೆಯ ನಾನು ಹೇಳುತ್ತೀನಿ ಕೇಳಿ ನೀವು. ಕೊಟ್ಟ ಮಾತು ತಪ್ಪಿದವರ ಕಥೆಯು ಇದುವೇ ಕೇಳಿರೋ. 20 ಡೇಸು ನಿಮಗೆ ಕುರ್ಚಿ, 20 ಡೇಸು ನಮಗೆ ಕುರ್ಚಿ. ಬಾಕಿ ಡೇಸಲಿ ತಲೆಯ ಕೆಡ್ಸಿ ಜನರ ದಾರಿ ತಪ್ಪಿಸಿದ್ರು. ಇದೆ ನಾನೇ ಎದುರಿಸಿ ಅಪ್ಪಿಸೋದ್ನಲ್ಲೋ ಏನ್ಲ ಸಕ್ಕತ್ತಾಗಿ ಬಿಟ್ಕೊಂಡ್ ಬರ್ತಿದೆ ಕಾರಣ ಗಾನವ ಸುಮಾರ ಗಾಡನ್ಲ ಏನ್ ಸುಮಾರಣ್ಣ ಸೇರ್ಗೆ ಸವಾ ಸೇರ್ ನಿಂದು. ಅಯ್ಯಪ್ಪ ನಿನ್ಗೆ ಹೆಂಗ್ ಗೊತ್ತಾಯ್ತಲ್ಲ ಸೇರಿನ ವಿಷಯ? ಅದೇ ನಿನ್ ಹೆಡ್ತಿ 12 ಸಾವಿರ ರಾಗಿ ಕತ್ಕೊಂಡು ಹೋಗವ್ನಿ ಅಂತ ಮನೆ ತಬ ಇಟ್ನು ಕೋಲ ಇಟ್ಕೊಂಡ್ ಕಾಯ್ತಾ ಕುಂತವಳ ಹೋಗು. ಅದ್ ಸರಿ ಆಡ್ ಸುಮಾರ ಗಾಡನ್ಲ. ಓ ಕೊನೆಲಾರ್ದಣ್ಣ ಅದಂತ ತುಂಬಾ ಸೂಪರ್ ಕರ್ಣ. ಯಾವ್ದಲ್ಲ? 20 ಡೇಸು ನಿಮಗೆ ಕುರ್ಚಿ, 20 ಡೇಸು ನಮಗೆ ಕುರ್ಚಿ. ಬಾಕಿ ಡೇಸಲ್ಲಿ ತಲೆಯ ಕೆಡ್ಸಿ ಜನರ ದಾರಿ ತಪ್ಪಿಸಿದ್ರು. ಸೂಪರ್ ಅಂಡ್ ಸೂಪರ್ ಕರ್ಣ ಹಾಡು. ಅಷ್ಟೇ ಈ ಕಡೆಯಿಂದ ಬತ್ತಿದೆಯಲ್ಲ ಯಾರ ಮನೆ ಮುರಿಯಕ್ ಹೋಗಿದ್ದೆ? ಕಲ್ಯಾಣ ನಾನು ಹಳೆ ಫ್ರೆಂಡ್ಗೆ ನಾಟಕ ಕೇಳುಮ ಅಂತ ಹೋಗಿದ್ದಿ ಕನ್ಲ. ಅಲ್ಲೊಂದ್ ತಮಾಷೆ ಆಗೋಯ್ತು ಕನ್ಲ. ಏನಣ್ಣ? ಹಿಂಗೆ ನನ್ನ ಹಳೆ ಫ್ರೆಂಡ್ ಎರಳಿ ಸಿಂಗ್ರೇರ್ ತಮ್ಮಣ್ಣಗೆ ನಾಟಕ ಕೇಳುಮ ಅಂತ ಹೋಗಿದ್ದಿ ಕನ್ಲ. ಓ ದೇಡ್ಕು ಏನ್ ಮೀನ್ ವಾಸನೆ ಒತ್ತನೆ ಮೂಗ್ಗೆ ಹೊಡಿತಾ ಇದೆ ಕನ್ಲ. ಹಂಗೆ ಬಕ್ಕಂದು ಒಳಕ್ ಓದಿ ಅದೇ ತಾನೇ ಮೀನ್ ಸಾರು ಉಣ್ಣಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ರು ಕನ್ಲ ನಮ್ ಸಿಂಗ್ರೇರ್ ತಮ್ಮಣ್ಣು ಅವನ್ ಎಂಟು ಇಬ್ರು. ಸರಿ ನಾನ್ ನೋಡುದ ಸರಿ ಮೀನ್ ಸಾರ ಎತ್ಕೊಂಡು ಹೋಗ್ಬಿಟ್ಟು ಒಳಕ್ಕೆ ಔಸ್ಬಿಟ್ಟು ಕಾಂಡೆ ಇರೋಂಗೆ ಈಗ ಬಂದ ಮಲ್ಲಣ್ಣ ಬಾ ಕುಂತ್ಕೊಂತ ಅಂದ್ಬಿಟ್ಟು ಎಂಟಿಗೆ ಕಾಪಿಯ ಕೊಟ್ಬಿಟ್ಟು ಅಡಿಗೆ ಮಾಡಿ ಊಟಕ್ಕೆ ಹಾಕಮಿ ನಾನು ಹೊಲ್ತಕ್ ಹೋಗಿದ್ ಬರ್ತೀನಿ ಅಂತ ಅಂದ್ಬಿಟ್ಟು ಕಡದ ಕನ್ಲ ಸಿಂಗ್ರೇರ್ ತಮ್ಮಣ್ಣ. ಸರಿ ಅವ್ನ ಎಂಟಿ ಕಾಪಿ ಕಾಯಿಸ್ಕೊಟ್ಲು. ಸರಿ ಕನಕ ಮರಿಬಾಡ್ನ ಹೆಸರು ತಿರಿಕ ನೋಡಿದ್ರೆ ಚೊಳ್ಳೀರು ಅನ್ನಂಗಿತ್ತು ಕಂದ ಅವ್ಳು ಕಾಯಿಸ್ಕೊಟ್ಟದ್ ಕಾಪಿ. ಸರಿ ಅದನ್ನೇ ಕುಡ್ದ್ಬಿಟ್ಟು ಕುಂತಿದಿ ಕನ್ಲ. ಈ ನಮ್ಮ ಸಿಂಗ್ರೇರ್ ತಮ್ಮಣ್ಣ ಎಂಟಿ ಕಾಪಿ ಕಾಯಿಸ್ಕೊಟ್ಟಳೆ. ಸರಿ ಊಟ ಸುದ್ದಿ ಎತ್ತೆ ಊರ್ ಕಡೆ ಹೆಂಗಣ ಮಳೆ ಬೆಳೆ ಹೆಂಗಣ ಅನ್ಕಂದಿದ್ದೆ. ಅರ್ಧ ಗಂಟೆ ತುಂಬಿಸ್ಬಿಟ್ಲು ಕನ್ಲ. ಸರಿ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಸಿಂಗ್ರೇರ್ ತಮ್ಮಣ್ಣ ಬಂದವನೆ. ಏನಮ್ಮಿ ಮಲ್ಲಣ್ಣಂಗೆ ಅಡಿಗೆ ಮಾಡಿ ಇಕ್ತ ಅಂತ ಕೇಳವನೆ. ಅದಕ್ಕೆ ಅವಳು ಅಯ್ಯೋ ಮಾತಾಡ್ತಾ ಅಡಿಗೆ ಮಾಡಿದ್ನೆ ಮರ್ತ್ಬಿಟ್ಟಿ ಅಂತಂದು ಕನ್ಲ. ಏನಂಗ ಅಂದುದ್ದೆ ತಡ ಅವಳನ್ನ ಕ್ವಾಣೆ ಒಳಕ್ಕೆ ಎಳ್ಕೊಂಡ್ ಹೋಗಿ ನನ್ ಮಾನ ಮರುವದಿ ಕಲ್ಬಿಟ್ಟಲ್ಲಮಿ. ನಾನ್ ಅಡಿಗೆ ಮಾಡಿ ಊಟಕ್ಕೆ ಹಾಕು ಅಂತ ಹೇಳಿರ್ಲಿವಮಿ. ಹಂಗೆ ಹಿಂಗೆ ಅನ್ಕಂದ್ ಏಂತಿಗೆ ದಮ 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 ಅಂತ ಏರ್ತವನೆ ಕನ್ಲ. ಏನ್ ಅವ್ನು ಏರ್ತಾ ಇರೋದು ಗಾಡ್ಗು ಅವಳಿಗೂ ಒಂದೋ ಗೊತ್ತಾಯ್ತಲ್ಲ. ಏನ್ ಅವಳುವೆ ಲಬೋ ಲಬೋ ಅಂತ ಬಾಯ ಬಿಡ್ಕತ್ತವಳೆ. ನನಗೂ ತಾಲಿ ಕೆಟ್ಟೋಗಿ ಕಾಡ್ಕೊಂಟೋದಿ ಕನ್ಲ. ಸರಿ ನನ್ ನೋದ ಅಂತ ತಿಳ್ಕೊಬಿಟ್ಟಿದ್ದೆ. ಮೀನ್ ಸಾರ ಎತ್ಕ ಬಂದು ಟೇಬಲ್ ಮೇಲೆ ಮಡಿಕಂದು ನೋಡ್ದ ಬೊಡ್ಡಿ ಐದ ಮಲ್ಲಣ್ಣ ಮೀನ್ ಸಾರ ಉಣ್ಕೊಂಡ್ ಹೋಗ್ಲೇಬೇಕು ಅಂತ ಕುಂತಿದ್ದ. ನಾನು ನಿನ್ನ ಕ್ವಾಣಗೆ ಎಳ್ಕೊಂಡ್ ಹೋಗಿ ಹೆಂಗೆ ಹೊಡ್ದಂಗಾಡ್ದಿ ಅಂದವನೆ. ಅದಕ್ಕೆ ಅವಳು ನಿನ್ಗಿಂತೇನ್ ಕಮ್ಮಿ ನಾನು ಹತ್ತಂಗಾಡ್ಲಿಲ್ವಾ ಅಂತಂದವಳೆ. ನಾನು ನಡ್ಮನೆಯಿಂದ ಈಚೆಗೆ ಬಂದು ನೋಡಿದ್ರ ನಾನ್ ಹೆಂಗ್ ಓದಂಗಾಡ್ದಿ ಅಂದಿ ಕನ್ಲ. ಇಬ್ರು ಮೂರ್ಛೆ ಬಂದು ರಾಪ್ನೆ ಮಕಾಣಕ್ ಬಿದ್ದೋದ್ರು ಕನ್ಲ. ನೀನ್ ದೊಡ್ಡ ಮನೆ ಅಳ ಬಿಡು. ಸರಿ ಇದ್ ಬದ್ ನೀನೆಲ್ಲ ನಾನೇ ತಿನ್ಕಂದು ಕಾರದ್ ಬಂದಿ ಕನ್ಲ. ಓ ಗತ್ ಕಟ್ಟಿ ಅವ್ರಿಗೆ ಪರ ಮಾಡ್ದಂಗ ಆಗದ ಬಿಡು. ಅಯ್ಯ ಬಡತ್ತದ ಆಮೇಲೆ ಕೇಳು. ಬತ್ತ ದಾರಿಲಿ ನೀನ್ ಐದ ಸಿಕ್ತಕನ್ಲ. ಸಿಕ್ಕಿದ್ನ ಇದಾಕ್ಲೆ ಈ ಸ್ಕೂಲ್ ಹೋಗ್ಲಿಲ್ವಾ ಅಂದಿಕನ್ಲ. ಏನ್ ನಿನ್ನ ಐದ ನಮ್ಮ ಅಪ್ಪ ಸತ್ತೋದ ರಜಾ ಕೊಟ್ಟವ್ರಿ ಅಂತಂದ. ನೀನ್ ನೋಡಿದ್ರೆ ಒಳ್ಳೆ ಬನ್ನೂರ್ ಟಗ್ರು ಬಂದಂಗ ಗೊತ್ತಾಯ್ತಿಯಲ್ಲ. ಬಡ್ಡಿ ಐದ ಬೇಜು ಸತ್ತೋದ್ರು ಅದಕ್ ರಜಾ ಕೊಟ್ರು ಅನ್ನಲ್ಲ. ಬಡ್ಡಿ ಐದನ್ ಕಾದದೆ. ಆಮೇಲೆ ನನ್ನ ಐದ ಸ್ಕೂಲ್ ಹೋಗಿದ್ದೋ ಇಲ್ವಾ ನೋಡುಮ ಅಂತ ಸ್ಕೂಲ್ ಹತ್ರ ಹೋಗಿದ್ದಕ್ಕಲ್ಲ. ಏನ್ 3 ಜನ ಇನ್ಸ್ಪೆಕ್ಟರ್ಗಳು ಐಕ್ಳಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು ಕನ್ಲ. ಯಾವ ಪ್ರಶ್ನೆ ಕೇಳ್ತಿದ್ರಣ್ಣ? ಅದ್ಯಾವ ಪ್ರಶ್ನೆ ನನಗೂ ಗೊತ್ತಾಗ್ಲಿಲ್ಲ ಕನ್ಲ. ಒಬ್ಬ ಇನ್ಸ್ಪೆಕ್ಟರ್ ಮಾತ್ರ ನಿನ್ ಮಗಳಿಗೆ ಎದ್ ನಿಲ್ಸ್ಬಿಟ್ಟಿದ್ದೆ. ಮುಂದೆ ಜೀವನದಲ್ಲಿ ಏನಾಗ್ಬೇಕು ಅಂತ ಮಾಡಿದ್ಯಮ್ಮ ಅಂತ ಕೇಳವ್ರೆ. ಆಗ ನಿನ್ ಮಗಳು ಮರ್ವಾದೆಯಿಂದ 3 ಜನ ಮಕ್ಕಳಿಗೆ ತಾಯಿ ಆಗ್ಬೇಕು ಅಂತ ಮಾಡಿದ್ನಿ ಸಾ ಅಂತ ಅಂದ್ಬಿಟ್ಟವಳೆ ಕನ್ಲ. ಅಯ್ಯಪ್ಪ ಏನ್ ಇನ್ಸ್ಪೆಕ್ಟರ್ ಥೂಸ್ ಹೋದ್ರು ಮುಂಡತ್ತಿದ್ದೆ. ನೆಟ್ ಇನ್ನು 6ನೇ ಕ್ಲಾಸೇ ಇಲ್ಲ ಆಗ್ಲೇ ತಾಯಿ ಆದಳಂತೆ ಅಂತ ಅಂದ್ಬಿಟ್ಟಿದ್ಯೆ. ನೆಕ್ಸ್ಟ್ ನನ್ ಮಗನ್ಗೆ ನೀನು ಮುಂದೆ ಜೀವನದಲ್ಲಿ ಏನಾಗ್ಬೇಕು ಅಂತ ಮಾಡಿದ್ಯೋ ಅಂತ ಕೇಳವ್ರೆ ಕನ್ಲೆ ಕಲ್ಲಣ್ಣ. ಅದಕ್ಕೆ ಆ ಬೊಡ್ಡಿಯದ ಏನಂದ ಗೊತ್ತಾ? ಏನಂತ? ಆ 3 ಮಕ್ಳಿಗೂ ಅಪ್ಪ ನಾನೇ ಆಗ್ಬೇಕು ಅಂತ ಮಾಡಿವ್ನಿ ಅನ್ನೋದ್ಲ. ನಿನ್ನಂಗೆ ನಿನ್ ಮಗನು ಬಿಡು. ಸರಿ ಇನ್ಸ್ಪೆಕ್ಟರ್ಗೆ ತಲೆ ಕೆಟ್ಟು ಕೆರೆ ಹಿಡ್ದಂಗ ಆಗ್ಬಿಟ್ಟಿದ್ಯ. ಪಕ್ಕದಲ್ಲಿ ಮೇಡಮ್ ಅರಿದ್ರು ನಿಮ್ ಮಕ್ಳಿಗೆ ನೀವೇ ಒಂದ್ ಪ್ರಶ್ನೆ ಕೇಳ್ಕಳಿ ಅಂತ ಅನ್ಬಿಟ್ಟಿದ್ಯ. ಸೈಡ್ ನಿಂತ್ಕೊಬಿಟ್ಟವ್ರೆ ಕಲ್ಲ. ಸರಿ ಮೇಡಮ್ ಅವರು ನೋಡಿ ಮಕ್ಳೇ ನಾನ್ ನಿಮ್ಗೆ ಯಾವ ಪ್ರಶ್ನೆನೂ ಕೇಳುದಿಲ್ಲ ಯಾವ ಲೆಕ್ಕನೂ ಕೇಳುದಿಲ್ಲ. ಒಂದ್ ಆಡ ಹೇಳ್ಕೊಡ್ತೀನಿ ಹೇಳಿರ ಅಂತ ಕೇಳವ್ರೆ. ಅದಕ್ಕೆ ಮಕ್ಳೆಲ್ಲ ಆಗ್ಲಿ ಮೇಡಮ್ ಅವ್ರೆ ಅಂತ ಅಂದ್ಬಿಟ್ಟವ್ರೆ ಕನ್ಲ. ಸರಿ ಮೇಡಮ್ ಅವರು ಒಂದ್ ಆಡ್ನ ತಕೊಂಡು ರಾಗವಾಗಿ ಹೇಳ್ಕೊಟ್ಟವ್ರೆ. ಮಕ್ಳು ಅಷ್ಟೇ ಸರಾಗವಾಗಿ ಹೇಳವೆ. ಹೇಳಾದ್ಮೇಲೆ ಈ ಮೇಡಮ್ ಅವರು ಸುಮ್ಗಿರ್ಲಿಲ್ಲ ಕನ್ಲ. ಆಡೆಲ್ಲ ಗೊತ್ತಾಯ್ತಾ ಎಲ್ಲ ಅರ್ಥ ಆಯ್ತಾ ಮಕ್ಳೇ ಅಂತ ಕೇಳವ್ರೆ. ಅದಕ್ಕೆ ಈ ಸಿಂಗ್ರೇರ್ ತಮ್ಮಣ್ಣ ಸಂಕ್ರಾಂತಿ ಎದ್ದುದ್ದಿಯೇ ಆಡು ಅರ್ಥ ಆಯ್ತು ಎಲ್ಲ ಅರ್ಥ ಆಯ್ತು ಮೇಡಮ್ ಅವರೇ ನಂದೊಂದ್ ಪ್ರಶ್ನೆ ಅಂತ ಕೇಳವನೆ ಕನ್ಲ. ಸರಿ ಮೇಡಮ್ ಅವ್ರ ಅದೇನ್ ಪ್ರಶ್ನೆ ಕೇಳಪ್ಪ ಅಂತಂದವ್ರೆ. ಏನುವಿಲ್ಲ ವಾರದಲ್ಲಿ 6 ದಿನ ಸ್ಕೂಲ್ ನಡೀತದೆ.
ಅದ್ರಲ್ಲಿ 5 ದಿನ ಸೀರೆ ಉಟ್ಕೊಬತ್ತೀರಿ ಅದೇನೋ ಸರಿ, ಆದ್ರೆ ಸಣ್ಣ ಯಾಕೆ ಆಪ್ಲಂಗ ಹಾಕಬತ್ತಿರಲ್ಲ ಅಂತ ಕೇಳ್ಬಿಟ್ಟವನೇ ಕನ್ಲ. ಏನ್ ಮೇಡಮ್ ಅವರು ಥೂ ಕಪಿ ಮುಂಡತ್ತದೆ, ಯಾವ್ದು ಅಲ್ಲಿ ಅಕ್ವ ಪಕ್ವ ಕೇಳ್ತದೆ ಅಂದ್ರಲ್ಲ ಹಂಗ ಕೇಳ್ತಾ ಕುಂತದಲ್ಲ ಅಂತ ಅನ್ಬಿಟ್ಟಿದ್ಯೆ. ಚೆನ್ನಾಗ್ ಬೈಕಂದು ಇನ್ನೂ ಬೋದ್ರೆ ಹೇಳ್ತದೆ ಅಂತ ಅನ್ಬಿಟ್ಟಿದ್ಯೆ. ನೋಡ ಮರಿ, ವಾರದಲ್ಲಿ 5 ದಿನ ಪೂರ್ತಿ ಸ್ಕೂಲ್ ನಡೀತದಲ್ಲ, ಅಕ್ಕ ಪೂರ್ತಿ ಸೀರೆ ಉಟ್ಕೊಬತ್ತೀನಿ. ಸಣ್ಣವರ ಆಪ್ಡೆ ಅಲ್ವಪ್ಪ, ಅದಕ್ಕೆ ಆಪ್ಲಂಗ ಹಾಕಬತ್ತೀನಿ ಅಂತಂದವ್ರೆ ಕನ್ಲ. ಅದಕ್ಕೆ ಈ ಸಿಂಗ್ರೇರ್ ತಮ್ಮಣ್ಣರ್ ಸಂಕ್ರ ಏನನ್ಬೇಕಲ್ಲ, ನಾಳಕ್ಕೆ ಪೂರ್ತಿ ಭಾನುವಾರ ರಜಾ ಅಲ್ಲ, ಹಾಗೇನ್ ಮಾಡರಿ ಅಂತ ಕೇಳವ್ನೆ. ಏನ್ ಮೇಡಮ್ ಅವರು ಬಾಯಿಗೆ ಬಂದಂಗ್ ಬೈಕ್ ಅಂದದೆ ಕಾಡ್ದೋದ್ರು, ನಾನು ಇತ್ತಕ್ ಬಂದಿಕಂದ್ಲ. ಸರಿ ನೀನೇನ್ಲ ಇಷ್ಟೊತ್ ಗಂಟ? ನಾನು ನಾಟಕ ಕೇಳೋಣ ಅಂತ ನರಸೀಪುರಕ್ಕೆ ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ ಕಾರಣ, ಬಸ್ ಸಿಗ್ದಾನೆ ಲೇಟ್ ಆಗೈತ್ ಕಾರಣ. ಈ ಬಸ್ ಸಿಗ್ದ ಲೇಟ್ ಆಯ್ತು ಅನ್ನುತ್ತೆ ಒಂದ್ ತಮಾಷೆ ಜ್ಞಾಪಕ ಬತ್ತು ಕನ್ಲ. ಯಾವ್ದಣ್ಣ? ಹಿಂಗೆ ಒಬ್ಬ ಯಶವಂತಪುರಕ್ಕೆ ಹೋಗ್ಬೇಕು ಅಂತ ಅನ್ಬಿಟ್ಟಿದ್ಯಾ. ಬೆಂಗಳೂರು ಮೆಜೆಸ್ಟಿಕ್ ನಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಬಂದವನು 9 ಗಂಟೆ ಗಂಟೆ ಕಾಯ್ಕ ಕೂತಿದ್ದೆ ಕನ್ಲ. ಸರಿ 9 ಗಂಟೆ ಆದ್ರೂ ಯಾವ್ದು ಬಸ್ ಸಿಗ್ಲಿಲ್ಲ. ಆಗ ಹೋಗಿ ಟಿ ಸಿ ಕೇಳವನೆ, ಏನಂತ? ಯಶವಂತಪುರಕ್ಕೆ ಹೋಗಕ್ಕೆ ಬಸ್ ಯಾವ್ದಣ್ಣ ಅಂತ. ಸರಿ ಟಿ ಸಿ ಬಂದಿದೆ, 76ನೇ ನಂಬರ್ ಬರ್ತದೆ ಹೋಗಯ್ಯ ಅಂತಂದವ್ರೆ. ಸರಿ ಮುಂಡತ್ತದ ಆ ಬಸ್ ಕತ್ಲೆ ಇಲ್ಲ ಕನ್ಲ. ಸರಿ ಬೆಳಗ್ನಿಂದ ಸಂಜೆ 4 ಗಂಟೆ ಆದ್ರೂ ಅಲ್ಲೇ ಕೂತವನೆ. ಈ ಟಿ ಸಿಗೆ ಡೌಟ್ ಬಂದ್ಬಿಡ್ತು, ಅಯ್ಯ ಮುಂಡತ್ತದ್ದೆ ಬೆಳಿಗ್ಗೆ ತಾನೆ ಯಶವಂತಪುರಕ್ಕೆ ಹೋಗ್ಬೇಕು ಅಂತ ಬಸ್ ನಂಬರ್ ಕೇಳ್ದವ್ನು ಇಲ್ಲೇ ಕುಂತವನಲ್ಲ ಅಂತ ಅನ್ಬಿಟ್ಟಿದ್ಯೆ. ಅಲ್ಲ ಕನ ಕಪಿ ಮುಂಡತ್ತದ್ದೆ, ಸಂಜೆ 4 ಗಂಟೆ ಆದ್ರೂ ಇಲ್ಲೇ ಕುಂತಿದ್ಯಲ್ಲ, ಯಾಕೆ ಯಶವಂತಪುರಕ್ಕೆ ಹೋಗ್ಲಿಲ್ವಾ ಅಂತ ಕೇಳವನೆ. ಇವನು, ಅಲ್ಲ ಸ್ವಾಮಿ ನೀವು 76ನೇ ನಂಬರ್ ಬಸ್ ಬರ್ತದೆ ಅಂತ ಹೇಳಿದ್ರಲ್ಲ, ಇಲ್ಲಿ ಗಂಟ 73 ಹೋಗವೆ, ಇನ್ 3 ಬರ್ಲಿ ಅಂತ ಕಾಯ್ತಾ ಕುಂತೀವ್ನಿ ಸ್ವಾಮಿ ಅಂತಂದಂತೆ ಕನ್ಲ. ಆಗ ಟಿ ಸಿ, ಅಯ್ಯೋ ಬೋಟಿ 76ನೇ ನಂಬರ್ ಅಂತಂದ್ರೆ 76 ಬಸ್ ಬಂದು ಹೋಗು ಗಂಟ ಕಾಯ್ತಾ ಕುಂತಿದ್ಯಲ್ಲೋ, ಈ ಬಸ್ ಹೋಗೋ ಕಪಿ ಮುಂಡೆತ್ತದೆ ಅಂತ ಕಳ್ಸಿದ್ರಂತೆ. ಹಂಗೆ ನೀನೇನಾರ ಬಸ್ ಲೆಕ್ಕ ಹಾಕಂಡ್ ಕುಂತಿದ್ದ ಹೆಂಗ್ಲ? ನಾನಂತ ದಡ್ಡ ಬಡ್ಡಿ ಇದಲ್ಲ, ಬಸ್ಸು ರಸ್ ಆಗಿತ್ತು, ಅದಕ್ಕೆ ಯಾಕೆ ಕತ್ತದು ಅಂತ ಬಸ್ ಇಂದ ಓಡ್ ಬಂದು 3 ರೂಪಾಯಿ ಉಳಿಸಿದೀನಿ ಗೊತ್ತೋ. ಅಯ್ಯೋ ಬಡ್ಡಿ ಐದು, ಬಸ್ ಇಂಚರ್ ಯಾಕೆ ಓಡ್ ಬಂದೆ? ಆಟೋ ಇಂಚರ್ ಓಡ್ ಬೈದ್ರೆ 50 ರೂಪಾಯಿ ಉಳ್ಕತ್ತಿರ್ಲಿಲ್ಲ. ನಡಿ ನಾಟಕದ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದಿಲ್ಲ. ನಂದೇನ್ ಬಿಡೋಣ, ನಿನ್ ರಾಜ್ಯ ಪಾಠ ಮುಗಿದ್ಮೇಲೆ ಅಲ್ವೇ ನನ್ ರಾಜ್ಯ ಪಾಠ ಬರೋದು. ನಾನ್ ಸಖತ್ತಾಗಿ ರೆಡಿ ಆಗಿವ್ನೆ, ನೋಡಿವೆ ಹೆಂಗ್ ಮಾಡ್ತೀನಿ ರಾಜ್ಯ ಪಾಠ, ಆಗ ಗೊತ್ತಾಗ್ತದೆ. ಕರ್ನಾಟಕ ರಾಜ್ಯದ ಗೌರವಾನ್ವಿತ ಕಲಾ ಕೇಸರಿಗಳೇ, ಕಲಾ ಪೋಷಕರೇ, ನಾಗರಿಕ ಬಂಧುಗಳೇ, ಮುದುಕ್ರೆ, ಮೋಟ್ರೆ, ಬಿಗರ್ಗಳೇ, ಪಿಳ್ಳೆ ಪಿಸ್ಕೆಗಳೇ, ಕೇಳಿ, ಕಿವಿ ಕೊಟ್ಟು ಕೇಳಿ. ಇಂದು ಶ್ರೀ ವಿನಾಯಕ ರಂಗ ಮಂಟಪದಲ್ಲಿ ದೋಸ್ತಿ ದೊಂಬರಾಟ ನಾಟಕ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ. ಆದ್ದರಿಂದ ಕಲಾ ಪ್ರೇಮಿಗಳು ತಮ್ಮ ತಮ್ಮ ಮನೆಯಲ್ಲಿರುವ ಹಳೆ ಚಾಪೆ, ಗೋಣಿಚೀಲ, ಹಳೆ ಸೀರೆಗಳನ್ನು ತಂದು ಹಾಸಿಕೊಂಡು ನಾಟಕ ನೋಡಬೇಕಾಗಿ ಪ್ರಾರ್ಥನೆ. ಶ್ರೀ ಗಣನಾಥ ತೈತ ಕವಿ ಖ್ಯಾತ. ಮಹಾಜನಗಳೇ, ನಾನು ಸೂಸುಲ್ದಾರಿ. ನಾವು ಮಾಡುವ ನಾಟಕದಲ್ಲಿ ಏನೇ ತಪ್ಪು ಒಪ್ಪು ಬಂದರೂ ಹಂಸಸ್ಕೀರ ನ್ಯಾಯದಂತೆ ಮನಿಸಬೇಕೆಂದು ನಾವು ನಿಮ್ಮನ್ನು ಕೋರಿಕೊಳ್ಳುತ್ತೇವೆ. ಸರಿ, ಈ ಹಂಸಸ್ಸಿರ ನ್ಯಾಯ ಅಂದ್ರೆ ಯಾವ್ದಯ್ಯ? ಹಂಸದ ಕೋಳಿಗೆ ಹಾಲು ನೀರ್ನು ಬೆರೆಸಿಟ್ರೆ ಹಾಲ ಕುಡ್ಕೊಂಡು ನೀರ್ ಬಿಟ್ಬಿಡ್ತದಲ್ಲ, ಅದು. ಹಾಲ ಕುಡಿದ್ಬಿಟ್ಟು ನೀರ ಯಾವಾಗ ಬಿಟ್ಟದ ಹೇಳು ಮತ್ತೆ? ಅಯ್ಯೋ, ಸಂದಂಗ್ ಮುಂಚೆ ಒಂದ್ ಕ್ವಾರ್ಟರ್ ಹಾಕ ಬಂದ್ಬಿಟ್ಟು ನನ್ ಜೀಮ ಇಂತಾವನಲ್ಲಪ್ಪ. ನೀರ ಒಸಿ ಹೊತ್ತಾದ್ಮೇಲೆ ಬಿಡ್ತದೆ ಇಂಚರಿಕನ. ಸುಮ್ಮನ್ ಕುಂತ್ಕ ನಾಟಕ ನೋಡು, ಇಲ್ಲ ಅಂದ್ರೆ ಬಂದು ಎಗರ್ಸಿ ಎತ್ ಗೊತ್ಬಿಡ್ತೀನಿ ಬೋಟಿ ಐತೆ. ರಾಜ ರೆಡಿ ಅನ್ನೂರ್ಲ? ರಾಜ ರೆಡಿಕನ, ನೀವ್ ಹಾಕಿ ಪರಾಕ. ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಗಂಭೀರ, ರಾಜ ಕುಲ ತಿಲಕ, ಹಳ್ಳಿಗಾಡಿನ ರಾಜಕುಮಾರ್ಗೆ ಏನ್ರಲ್ಲ ಇದು? ಮೊದಲನೇ ಸೀನ್ ಇವ್ರದು ಅಂತ ಈ ಪಾಟಿ ಪರಾಕ್ ಕೂಗ್ತವ್ರೆ. ಕೂಗುರ್ಲ ನಮ್ ಕಡೆ ರಾಜನ್ಗೂ ಪರಾಕ. ರಾಜಾದಿರಾಜ, ರಣಧೀರ ಕಂಠೀರವ, ಅರಳಿದ ಪುಷ್ಪ, ಭೂಗೆನೆಗೆರೆ ಮಹಾರಾಜನಿಗೆ ಪರಾಕ್ ಬಹುಪರಾಕ್. ಥೂಲೋಪರ್ ಬಡ್ಡಿ ಐಕ್ಲಿಯ. ಈ ರಾಜನ್ ಮುಗಿದ ಮೇಲೆ ಅಲ್ಲಲ್ಲ ನಿಮ್ ರಾಜನ್ ಸೀನ್ ಬರುದು, ಆಗ್ಲೇ ಪರಾಕ್ ಆಗ್ತಾ ಕುಂತವೆ ಬಡತವು. ಹಾಕ್ಲ ಪರಾಕ ನಮ್ ರಾಜನ್ಗೂ ಜೋರಾಗಿ. ದೀನ ದಲಿತರ ಬಂಧು, ಬಡವರ ಕಣ್ಮಣಿ, ರಾಜ ಕಂಡು ಕೇಳರಿಯದ ಧೀಮಂತ ನಾಯಕ, ಇವ ರಾಜನಿಗೆ ಪರಾಕ್ ಬಹುಪರಾಕ್. ಹಾಕುರ್ಲ ಬಾಯಿಗೆ ಪಾನ್ ಪರಾಕ. ಈ ರಾಜ್ಯದ ಸಿಂಹಾಸನವ ಬರದಿಂದಲೇರಿ, ಈ ರಾಜ್ಯದ ಸಿಂಹಾಸನವ ಬರದಿಂದಲೇರಿ, ಪರಮ ಪರಾಕ್ರಮಿ ಎನಿಸಿ ಪರದಿಂದಲಾಳ್ವೆ, ಪರಮ ಪರಾಕ್ರಮಿ ಎನಿಸಿ ಪರದಿಂದಲಾಳ್ವೆ, ಪರದಿಂದಲಾಳ್ವೆ, ಪರದಿಂದಲಾಳ್ವೆ. ಮಂತ್ರಿಯೇ,
ಮಹಾಪ್ರಭು, ಈ ನಮ್ಮ ರಾಜ್ಯದಲ್ಲಿ ಜನರೆಲ್ಲ ಭಿಕ್ಷುಕರಾಗಿರುವರೆ. ರೀ ಸ್ವಾಮಿ, ಭಿಕ್ಷುಕರಾಗಿರುವರೆ ಅಲ್ಲ ಸುಭಿಕ್ಷರಾಗಿರುವರೆ ಅಂತ ಬೊಗಳ್ರಿ. ನನ್ಗೆ ಬುದ್ಧಿವಾದ ಹೇಳು ಕೊರಬೇಡ, ಜನಕ್ಕೆ ಅವೆಲ್ಲ ಅರ್ಥ ಆಗುದಿಲ್ಲ, ಹೇಳ್ದಷ್ಟು ಆನ್ಸರ್ ಮಾಡೋ. ಆಗಲಿ ಮಹಾಪ್ರಭು, ನಮ್ಮ ರಾಜ್ಯದ ಜನರೆಲ್ಲ ಸುಭಿಕ್ಷರಾಗಿರುವರಲ್ಲದೆ ತಾವು ಅರ್ಧ ರಾತ್ರಿಗೆ ಹೋಗಿ ಉಪ್ಸಾರು ಕೋಳಿ ಸಾರು ತಿಂದ್ಬಿಟ್ಟು ಕೋಳು ಕೂಗಕ್ ಮೊದ್ಲೇ ಎದ್ದು ಬತ್ತಿದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಬಿಲ್ ಕ್ಲಿಂಟನ್ ಅವ್ರಿಗೂ ತಲುಪಿ ನಿಮ್ಮ ಕೀರ್ತಿ ಪತಾಕೆ ಲೈಟ್ ಕಂಬದ ಎತ್ತರದವರೆಗೂ ಹೋಗಿದೆ ಮಹಾಪ್ರಭು. ಮತ್ತೇನ್ ಅಪ್ಪಣೆ? ಭಲೆ ಮಂತ್ರಿಯೇ ಭಲೆ. ನಮ್ಮ ಕೀರ್ತಿ ಪತಾಕೆ ಇಷ್ಟು ಎತ್ತರಕ್ಕೆ ಏರಲು ನಮ್ಮ ಪಿತಾಜಿಯವರ ಆಶೀರ್ವಾದ ಪ್ರೇರಣೆಯಲ್ಲವೇ? ಅಲ್ಲಕ್ಕನ ಇವ್ರ ಅಪ್ಪನ್ ಬಿಟ್ಬಿಡ್ತಾನೆ ಇವ್ನ ರಾಜ್ಯ ಆಗಿರೋದು. ಉಂಕಲ ಮತ್ತೆ ಈಗ ನೋಡಿದ್ರೆ ಪಿಚಾದಿ ನೇತಾದಿ ಅಂತ ಹಿಡ್ಕೊಂಡು ಯಾತಾಡ್ತಾವಲ್ಲ ಹೆಂಗೆ? ನಮ್ಮವ್ರು ಏನಾರ ಕೇಳಾರ ನೋಡು, ಒಳ್ಳೆ ಕಬ್ಬಿ ಕೂತವ್ರೆ. ಹಾ, ಪಿತಾಜಿಯ ಪ್ರೇರಣೆ ಆಶೀರ್ವಾದ ಸುಳ್ಳು, ಬರೀ ಸುಳ್ಳು ಸುಳ್ಳು. ಇದೆಂತ ಮಾತ ಬಗಳುವೆ, ಇದೆಂತ ನುಡಿಯ ನುಡಿಯುವೆ. ಇದೆಂತ ಮಾತ ಬಗಳುವೆ, ಇದೆಂತ ನುಡಿಯ ನುಡಿಯುವೆ. ಇದೇನ ನಿನ್ನ ರೆಸಾರ್ಟ್ ಲೀಲೆ, ಇದೇನ ನಿನ್ನ ಕೃಷ್ಣ ಲೀಲೆ. ರಾಜ್ಕುಮಾರ, ಇದೇನ ನಿನ್ನ ರೆಸಾರ್ಟ್ ಲೀಲೆ, ಇದೇನ ನಿನ್ನ ಕೃಷ್ಣ ಲೀಲೆ. ಇದೆಲ್ಲ ಡೋಂಗಿತನದ ಮಾತು ರಾಜಕುಮಾರ. ಹಿಂದೇಕೆ ಅಸತ್ಯವನ್ನು ನುಡಿಯುತ್ತಿರುವೆ? ಎಲ್ಲವೋ ಉಪರಾಜನೇ, ಉಪರಾಜನೆಂದ ಮಾತ್ರಕ್ಕೆ ಬಾಯಲ್ಲಿ ಉಪ್ಪಿನಕಾಯಿ ತಿಂದವನಾಗಿ ಮಾತನಾಡಬೇಡ. ನಮ್ಮ ವಂಶದಲ್ಲೇ ಅಸತ್ಯದ ಮಾತೇ ಇಲ್ಲ. ಸುಳ್ಳು ನನ್ನೂರ ಸೊಳ್ಳೆಗೂ ಗೊತ್ತಿಲ್ಲ. ಅಸತ್ಯ ಪಸತ್ಯ ಎಂದು ಕಿರುಚಾಡಿದರೆ ಪಿತ್ತ ನೆತ್ತಿಗೆ ಇರುವುದು ಗ್ಯಾರಂಟಿ. ಯಾರು ಅಸತ್ಯವನ್ನು ನುಡಿಯುತ್ತಿರುವವರು? ಇನ್ಯಾರು? ತಾವೇ. ನಿಮ್ಮೆಲ್ಲ ಇಷ್ಟೆಲ್ಲ ಸಾಧನೆಗೆ ನಮ್ಮ ಸಪೋರ್ಟ್ ಇರಲಿಲ್ಲವೇ? ನಮ್ಮ ಸಹಕಾರ ಇರಲಿಲ್ಲವೇ? ನಿಮ್ಮನ್ನು ರಾಜನನ್ನಾಗಿ ಮಾಡಿದ್ದು ನಾವು, ಅದು ನೆನಪಿರಲಿ. ಅದನ್ನು ಬಿಟ್ಟು ಈ ಸಾಧನೆಗೆ ಪಿತಾಜಿಯವರ ಆಶೀರ್ವಾದ, ಪಿತಾಜಿಯವರ ಪ್ರೇರಣೆ ಎಂದರೆ ನಮಗೂ ಪಿತ್ತ ನೆತ್ತಿಗೆ ಇರುವುದು ಗ್ಯಾರಂಟಿ. 2020 ಒಪ್ಪಂದದಂತೆ ತಡ ಮಾಡದೆ ಸಿಂಹಾಸನದಿಂದ ಇಳಿದು ನಮ್ಮ ಪಟ್ಟಾಭಿಷೇಕಕ್ಕೆ ಅನುಮತಿ ಮಾಡಿಕೊಡಿ. ಯಾವ ಒಪ್ಪಂದ? ಯಾರ ಪಟ್ಟಾಭಿಷೇಕ? ಯಾರು ಸಿಂಹಾಸನದಿಂದ ಇಳಿಯಬೇಕು? ನಿಮಗೇನು ತಲೆ ಕೆಟ್ಟಿಲ್ಲ ತಾನೆ? ನಿಮಗಾವುದು ಇಂದು ಕಲ್ಲು ನೆಡುವ ಕಾರ್ಯಕ್ರಮ ಇರಲಿಲ್ಲವೇ? ಈಗ ತಾನೇ ರಾಜ್ಯದ ಅಭಿವೃದ್ಧಿಯಾಗುತ್ತಿರುವಾಗ ನಾನು ಸಿಂಹಾಸನದಿಂದ ಇಳಿಯಬೇಕೆ? ಅಂದು ಹೆಬ್ಬಾಳದಂಚಿನಲ್ಲಿ ಮಾಡಿಕೊಂಡ ಒಪ್ಪಂದದಂತೆ ನೀವು ನಡೆದುಕೊಂಡಿದ್ದೀರಾ? ಅದು ನೆನಪಿದೆಯಾ? ನಾವು ಹೆಬ್ಬಾಳಕ್ಕೆ ಹೋಗಿದ್ದು, ಕೆರೆ ಅಂಗಳದಲ್ಲಿ ಕುಳಿತಿದ್ದು, ನಂತರ ವಾಯುವಿಹಾರಕ್ಕೆ ಹೋಗಿದ್ದು, 6 ಗಂಟೆಗೆ ಮೊದಲೇ ಅಮೃತ ಪಾನ ಮಾಡಿದ್ದು, ಮಿಡ್ ನೈಟ್ ನಲ್ಲಿ ಎದ್ದು ಮಡಿ ಮಾಡಿಕೊಂಡಿದ್ದು ಎಲ್ಲವೂ ನೆನಪಿದೆ ರಾಜಕುಮಾರ. ಮಾತಿನಂತೆ ಇಂದು ನಮಗೆ ಅಧಿಕಾರ ಹಸ್ತಾಂತರವಾಗಲೇಬೇಕು. ಆ ಕಾರಣದಿಂದ ತಾವು ಸಿಂಹಾಸನದಿಂದ ಇಳಿಯಲೇಬೇಕು. ಇಲ್ಲವಾದರೆ ವಚನ ಭ್ರಷ್ಟರಾಗುವುದು ಗ್ಯಾರಂಟಿ ರಾಜಕುಮಾರ. ನಾನು ವಚನ ಭ್ರಷ್ಟನಾದರೂ ಸರಿಯೇ, ಅಧಿಕಾರ ಬಿಟ್ಟು ಕೊಡುವುದೂ ಇಲ್ಲ, ಸಿಂಹಾಸನದಿಂದ ಇಳಿಯುವುದೂ ಇಲ್ಲ. ಇದಕ್ಕೆ ನೀನು ಏನು ಹೇಳಬೇಕು ರಜ? ಹೌದು, ನೀನ್ ಹೇಳೋದೇ ಸರಿ ಸಹೋದರ. ಇವ್ರು ಏನ್ ಕಿಸಿತಾರ ಕಿಸಿಲಿ, ಏನ್ ಕಿತ್ಕತಾರ ಕಿತ್ಕಲಿ. ಅಧಿಕಾರ ಕೊಡುದು ಬೇಡ, ಸಿಂಹಾಸನದಿಂದ ಇಳಿದು ಬೇಡ. ಅದ ನಾನ್ ನೋಡ್ಕತೀನಿ. ಇದೇನ್ಲ ಇವನು ಹಿಂಗ್ ಮಾತಾಡ್ತಾವನೆ? ಹೆಂಗಣ್ಣ? ಅಧಿಕಾರ ಕೊಡೋದು ಬೇಡ, ಸಿಂಹಾಸನದಿಂದ ಇಳಿದು ಬೇಡ, ಅದನ್ನ ನಾನ್ ನೋಡ್ಕತೀನಿ ಅಂತಾನಲ್ಲ. ನೆಕ್ಸ್ಟ್ ಇವನೇ ಕೂತ್ಕೊಂಡ್ ಕಾಣ್ತಾನೆ. ಹಂಗಾದ್ರೆ ಬುಕ್ಕಂಗೆರೆ ರಾಜನ್ಗೆ ಬೂತ್ಗುಂಬಳಕ್ಕೆ ಗ್ಯಾರಂಟಿ ಅಂತ ಕಾಣ್ತದೆ. ಅವತ್ತು 2020ಗೆ ಮಾತು ಕೊಟ್ಬಿಟ್ಟು ಇವತ್ತು ನಾನು ಟಿಕ್ 20 ಕುಡಿಯಂಗ್ ಮಾಡ್ತಾ ಇದೆಯಲ್ಲಣ್ಣ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿದಡೆದರೆ ಮೆಚ್ಚನ ಪರಮಾತ್ಮನು ಅಂತ ಹೇಳ್ತಾರಣ್ಣ. ಈಗ ನೋಡಿದ್ರೆ ವಚನ ಭ್ರಷ್ಟನಾಗ್ತಾ ಇದೆಯಲ್ಲಣ್ಣ. ಇದು ನ್ಯಾಯವಾ? ಅಂತ ಮಹಾಭಾರತದಲ್ಲಿ ವಚನ ಭ್ರಷ್ಟರಾಗವ್ರೆ. ಇನ್ನು ಈ ಭಾರತದಲ್ಲಿ ಹುಲು ಮಾನವರಾದ ನಮ್ದು ಯಾವ ಲೆಕ್ಕ? ಹೋಗು ಉಪರಾಜ್ರೆ. ನೀನ್ ಹಿಂಗ ಅಂದ್ಬಿಟ್ರೆ ಹೆಂಗಣ್ಣ? ನೀನ್ ಹಿಂಗ್ ಮಾಡಿದ್ರೆ ಹೆಂಗಣ್ಣ ಮುಖ ತೋರಿಸ್ಲಿ ಜನಕ್ಕೆ? ನಾನ್ ಏನ್ ದ್ರೋಹ ಮಾಡಿದೆ ಅಂತ ನನಗೆ ಈ ಅಗ್ನಿ ಪರೀಕ್ಷೆ. ನಾನ್ ಕರ್ಕೊ ಬಂದು ನಿನಗೆ ಪಟ್ಟ ಕಡಿದ್ಕೆ ನನಗ್ ಚಟ್ಟ ಕಟ್ಟ ಮಾತಾಡ್ತಾ ಇದೆಯಲ್ಲಣ್ಣ. ಇದು ನ್ಯಾಯವೇನಣ್ಣ? ನಾನ್ ನಿನಗೆ ಕೈ ಮುಗಿದು ಕೇಳ್ಕೊತೀನಿ ಕಣ. ನಾನ್ ನಿನ್ಗೆ ಹಿಂದೆ ಮುಂದೆ ಎಲ್ಲೂ ತೊಂದರೆ ಕೊಡೋದಿಲ್ಲ ಕಣ. ಮುಂದೆ ಬಂದರೆ ಆಯೋದಿಲ್ಲ, ಹಿಂದೆ ಬಂದರೆ ಒಗೆಯೋದಿಲ್ಲ. ಕಂದ ನಿಮ್ಮವನೆಂದುಕೊಂಡು ಸಿಂಹಾಸನವ ಬಿಟ್ಕೊಡಿ. ಇದು ಎಂದೋ ಹೇಳುದ್ ಮಾತು, ಈ ರಾತ್ರಿ ಆಗುದ್ ಮಾತು. ನಿನ್ನ ಬೇಡಿಕೆ ಈಡೇರದು, ಹೋಗಿದ್ದ ಬಕಂದು ಮಲಗಿಕೋ. ಬೇಡ ಇವ ರಾಜಕುಮಾರ. ಪ್ರಜೆಗಳೆಲ್ಲರೂ ಬೇಸತ್ತಿದ್ದಾರೆ. ಪ್ರಜೆಗಳು ರೊಚ್ಚಿಗೆದ್ದರೆ ನಿನಗೆ ಹುಚ್ಚು ಬರಿಸಿ ಬಿಡುತ್ತಾರೆ. ಇದುವರೆಗೂ ನೀನು ಮಾಡ್ಕೊ ಬಂದಿದ್ದೆಲ್ಲ ಒಳ್ಳೆ ಉಣಿಸಂಟಿಯಂಗಾಗುತ್ತದೆ. ಈ ಅವಕಾಶವನ್ನು ಅವರಿಗೆ ಕೊಟ್ಟು ಮುಂದೆ ಮಹಾರಾಜನಾಗುವುದನ್ನು ನೋಡು. ಹೀಗೆ ನೀನು ಹಠ ಮಾಡಿದರೆ ನಿನಗೆ ತೊಂದರೆ ಆಗುತ್ತದೆ. ನಾವು ನಡೆದಾಡುವ ದೇವರುಗಳು, ನಮ್ಮ ಮಾತಿಗೆ ಬೆಲೆ ಕೊಡುವನಾಗು. ನೀವು ಸುಮ್ಮನಿರಿ ಗುರುಗಳೇ. ಇವರು ಕೊಟ್ಟ ನೋವು ನಿಮಗೇನು ಗೊತ್ತು? ನನ್ನ ಅಧಿಕಾರದ ಅವಧಿಯಲ್ಲಿ ಶಿವನೇ ದೇವರಿ ಅಂತ ರಾಜ್ಯಭಾರ ಮಾಡ್ಕೊಂಡು ಹೋಯ್ತಾ ಇದ್ದ ನನ್ನ ಗುಂಡೆಗೆ ಬಿಸಿನೀರು ಕಾಯಿಸ್ಬೇಕು ಅಂತ ಯಾವುದೋ ಕಿತ್ತೋಗಿರು ಸಿಡಿ ತೋರಿಸ್ತೀನಿ ಅಂತ, ಕೊನೆಗೆ ಅದೆಂತದು ಯಾತ್ರೆ ಮಾಡ್ತೀನಿ ಅಂತ 6 ತಿಂಗಳು ಅತ್ತಾಗಿತ್ತಾಗಿ ಎಳ್ದಾಡಿ ಕೊನೆಗೆ ಅವ್ರ ಬಸ್ಸು ಪಂಚರ್ ಆಗಿ ನಿಂತ್ಕತ್ತು. ಇಂಥವರಿಗೆ ಅಧಿಕಾರ ಕೊಡುವುದೇ? ಛೇ, ಎಂದಿಗೂ ಆಗುವುದಿಲ್ಲ. ಬೇಡ ಬೇಡ ರಾಜಕುಮಾರ. ನಾನು ರಾಜನಾಗ್ಬೇಕು ಅಂತ 1/2 ಎಕರೆ ಹೊಲ ಮಾಡ್ಕೊಂಡು ನೆಂಟ್ರು ಎತ್ರು ಎಲ್ಲಾರು ಹೇಳ್ಕೊಂಡು ಎಲ್ಲಾ ಬಂದು ಚಾಪೆ ಹಾಕೊಂಡು ಕುಂತವ್ರೆ. ನಾನೊಂದು ಸೀನ್ ರಾಜನಾಗಿ ರಾಜ್ಯಭಾರ ಮಾಡ್ತೀನಿ ಅಂದ್ರೆ ನೀನು ಇಳಿತಾ ಇಲ್ವಲ್ಲ?
ಅಯ್ಯೋ ಹಕಟಕಟ ಹಕಟಕಟ. ಅವ್ರು ಯಾರಲ್ಲ ಅವರು ಹಿಂಗೆ ಬೆಳಗನ ಕಿತ್ತಾಡಿರೋ ಇಲ್ಲ ನಾಟ್ಕಾಡಿರೋ ಇವ್ರದ್ದು ಯಾಕೋ ಐಕ್ಲಾಟ್ ಆಗೋಯ್ತು. ಜನಕ್ಕೇನು ತಲೆ ಕೆಟ್ಟೋಗದೆ ಅಂತ ತಿಳ್ಕೊಂಡಿದ್ದೀರಾ? ತಕರ್ಲ ಕಲ್ಲ ಹೊಡಿಲ್ಲ ಹೊಡಿಲ್ಲ ಇವ್ರ ಬಾಯಿಗೆ ಮಣ್ಣಾಕ ನಿದ್ದೆ ಕೆಡ್ಸ್ಕೊಂಡು ಬಾಳ್ ಕೆಡ್ಸ್ಕೊಂಡ್ ಕುಂತವ್ರೆ. ಅಲ್ಲ ಏನು ಒಬ್ಬನ್ಗೊಬ್ನ ಯಾಪ್ ಮಾರಿ ಹಾಕೊಂಡ್ ಬರ್ತಾ ಇದೆಯಲ್ಲ? ಅರ್ಧ ರಾತ್ರಿ ಆದ್ಮೇಲೆ ರಾಜ ಆಯ್ತೀನಿ ಅಂದೆ, ನೀನು ರಾಜ ಆಗುದು ಯಾವಾಗ? ನಾನ್ ನಿನ್ ಜೊತೆ ಡುಯೆಟ್ ಆಡುದು ಯಾವಾಗ? ಅಯ್ಯೋ ಹೋಗೋ ಬಡತ್ತದೆ. ಆ ಬಡ್ಡಿ ಆಯ್ತ ಸಿಂಹಾಸನದಿಂದ ಇಳಿ ಇಳಿ ಅಂದ್ರೆ ಇಳಿದೇನೆ ನಾಟ್ಕನ ಎಕ್ಬಿಡಿಸ್ತಾ. ನನ್ ಕಷ್ಟ ನನ್ಗಾಗದೆ. ಡುಯೆಟ್ ಆಡ್ತಾಳೆ ಡುಯೆಟ. ನಿನ್ನ ಸೆಕೆಂಡ್ ಸೆಟಪ್ ಆಗಿ ಇಟ್ಕೊಂಡಲ್ಲ, ನನ್ನ ಎಕ್ಟ ತಗೊಂಡ್ ನಾನು ಹೊಡ್ಕೋಬೇಕು.